ಬಣ್ಣ ಬಣ್ಣದ ಬಟ್ಟೆ ಹೊಲಿಯುವಂತಹ ಲೇಡಿ ಟೈಲರ್ ಒಬ್ಬರು ಬಣ್ಣ ಬಣ್ಣದ ಮಾತನ್ನ ಹೇಳಿ ಸಾಕಷ್ಟು ಹಣ ಪೀಕಿರುವಂತಹ ಘಟನೆ ಹಾಸನದಲ್ಲಿ ನಡೆದಿದೆ. ಲೇಡಿ ಟೈಲರ್ ವಿರುದ್ಧ ಕೋಟಿ ಕೋಟಿ ರೂಪಾಯಿ ವಂಚನೆ ಆರೋಪ ಕೇಳಿ ಬರ್ತಾ ಇದೆ. ಲೇಡಿ ಟೈಲರ್ ವಿರುದ್ಧ ಕೋಟಿ ರೂಪಾಯಿ ವಂಚನೆ ಆರೋಪ. ಟೈಲರ್ ಹೇಮಾವತಿ ವಿರುದ್ಧ ಈಗ ಜನ ತಿರುಗಿ ಬಿದ್ದಿದ್ದಾರೆ. ಇದು ಹಾಸನದಲ್ಲಿ ನಡು ರಸ್ತೆಯಲ್ಲಿ ಎಳೆದಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೇಮಾವತಿ ಮೇಲೆ ಹಲ್ಲೆಗೂ ಕೂಡ ಮಹಿಳೆಯರು ಮುಂದಾಗ್ತಾರೆ. ಯಾಕಂದರೆ ಸಾಕಷ್ಟು ಸಾಲ ಕೊಟ್ಟಿರ್ತಾರೆ ಹೇಮಾವತಿಗೆ ಸಾಕಷ್ಟು ಮಹಿಳೆಯರು. ಹೇಮಾವತಿ ಮೇಲೆ ಹಲ್ಲೆ ಮಾಡುವ ವಿಡಿಯೋ ಕೂಡ ಲಭ್ಯವಾಗಿದೆ. ಲಕ್ಷಾಂತರ ಹಣ ಕೊಟ್ಟು ಮಹಿಳೆಯರು ಮೋಸ ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಚಿನ್ನ ಅಡವಿಟ್ಟು ಲಕ್ಷ ಸಾಲ ಕೊಟ್ಟಿರ್ತಾರೆ ಗ್ರಾಹಕರು ಲೇಡಿ ಟೈಲರ್ಗೆ. ನೋಡಿ, ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಅಂದರೆ ಈ ಬಣ್ಣ ಬಣ್ಣದ ಬಟ್ಟೆ ಹೊಲಿಯುವಂತಹ ಈ ಲೇಡಿ ಟೈಲರ್ ಈಗೇನೀಗ ಆ ಕಡೆ ಈ ಕಡೆ ಇಬ್ಬರು ಮಹಿಳೆಯರು ಎಳೆದಾಡ್ತಾ ಇದ್ದಾರಲ್ಲ, ಆಕೆ ಒಂದು ಕಡೆ ಬಣ್ಣ ಬಣ್ಣದ ಬಟ್ಟೆಗಳನ್ನು ಹೊಲಿಯೋದ್ರ ಜೊತೆಗೆ ಬಣ್ಣ ಬಣ್ಣದ ಮಾತಾಡಿ ಎಲ್ಲರ ಹತ್ರನೂ ಕೂಡ ಸಾಲ ಇಸ್ಕೊಂಡಿರ್ತಾಳೆ. ಮತ್ತು ಹಾಸನದಲ್ಲೂ ಕೂಡ ಮನೆ ಕಟ್ಟಿದ್ದೀನಿ ಅನ್ನುವಂಥ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ನೋಡಿ, ಈ ಒಂದಿಷ್ಟು ಕಡೆ ಗಮನಿಸ್ತಾ ಇದ್ದೀರಾ, ಸಾಕಷ್ಟು ಜನ ಪುರುಷರು ಮಹಿಳೆಯರು ಎಲ್ಲ ಸೇರಿಕೊಂಡು ಎರ್ರ ಬೀರಿ ಜಗಳ ಆಡ್ತಾ ಇದ್ದಾರೆ. ಯಾಕಂದರೆ ಪಾಪ ಸಾಲ ಸೋಲ ಮಾಡಿ ಕೊಟ್ಟಿರ್ತಾರೆ, ಕಷ್ಟಪಟ್ಟು ಎಲ್ಲೋ ಸಂಪಾದನೆ ಮಾಡಿರೋ ದುಡ್ಡದು. ಹಾಗಾಗಿ ಈಗ ನಡು ರಸ್ತೆಯಲ್ಲಿ ಎಲ್ಲರೂ ಹಿಡ್ಕೊಂಡು ಈಗ ಎಳೆದಾಡ್ತಾ ಇದ್ದಾರೆ. ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಸಚಿನ್ ಕೊಡ್ತಾ ಹೋಗ್ತಾರೆ. ಸಚಿನ್, ಸಾಕಷ್ಟು ವಂಚನೆ ಪ್ರಕರಣಗಳು ಇತ್ತೀಚೆಗೆ ಬೆಳಕಿಗೆ ಬರ್ತಾನೆ ಇರ್ತವೆ, ಜನ ಅದನ್ನು ಗಮನಿಸ್ತಾನೆ ಇರ್ತಾರೆ, ಆದರೂ ಮತ್ತೆ ಮತ್ತೆ ಮೋಸ ಹೋಗ್ತಾ ಇರ್ತಾರೆ. ಅಂಥದ್ದೇ ಘಟನೆ ಈಗ ಹಾಸನದಲ್ಲೂ ನಡೆದಿದೆಯಾ? ಹೆಂಗೆ ಲೇಡಿ ಟೈಲರ್ಗೆ ಒಟ್ಟು ಎಷ್ಟು ಮಹಿಳೆಯರು ಸಾಲ ಕೊಟ್ಟಿದ್ರಂತೆ? ಏನು ಕತೆ, ಹಿನ್ನೆಲೆ ಏನಿದೆ ಸಚಿನ್? ಖಂಡಿತ ಸಚಿನ್, ಹಾಸನ ನಗರದಲ್ಲಿ ನಡೆದಂತ ಈ ಒಂದು ಘಟನೆ ಏನು ಮಹಿಳಾ ಟೈಲರ್ ಆಗಿರ್ತಕ್ಕಂತಹ ಜ್ಯೋತಿ ಎಂಬುವರ ಮಾಡಿದಂತಹ ಮೋಸದ ಕತೆ ಅಂತಾನೆ ಹೇಳ್ಬೋದು. ಈಗಾಗ್ಲೇ ಸುಮಾರು ಕೋಟಿಗಟ್ಟಲೆ ಹಣವನ್ನ ಬರ್ತಕ್ಕಂಥ ಕಸ್ಟಮರ್ ಗಳಿಂದ, ಅಂದ್ರೆ ಏನು ತನಗೆ ಕಷ್ಟ ಇದೆ, ನಾನು ಈಗಾಗಲೇ ಒಂದು ಚಿಟ್ ಫಂಡ್ ನಲ್ಲಿ ಸುಮಾರು 1 ಕೋಟಿಯಷ್ಟು ಹೂಡಿಕೆ ಮಾಡಿದ್ದೀನಿ, ಅದು ಬಂದ ನಂತರ ನಿಮಗೆ ಹಿಂತಿರುಗಿಸ್ತೀನಿ ಅಂತ ಹೇಳ್ಬಿಟ್ಟು ಒಬ್ಬೊಬ್ಬರಿಂದ ಸುಮಾರು 5 ಲಕ್ಷ 10 ಲಕ್ಷ ಹೀಗೆ ಸಾಕಷ್ಟು ಸುಮಾರು 3 ಕೋಟಿಗೂ ಅಧಿಕ ಹಣವನ್ನ ಪಡೆದು ಮೋಸ ಮಾಡಿರ್ತಕ್ಕಂತಹ ಪ್ರಕರಣ ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಆ ಮಗಳ ವಿದ್ಯಾಭ್ಯಾಸವನ್ನ ವಿದೇಶದಲ್ಲಿ ಕೊಡ್ತಾ ಇದೀವಿ, ಆ ವಿದ್ಯಾಭ್ಯಾಸಕ್ಕೋಸ್ಕರ ನೀವು ನಮ್ಗೆ ಸಹಾಯ ಮಾಡಿ. ಹಾಸನದಲ್ಲಿ ನಗರದಲ್ಲಿ ಒಂದು ಬಹಳ ದೊಡ್ಡ ಬಟ್ಟೆ ಅಂಗಡಿ ಇದೆ, ಹೀಗಾಗಿ ಒಬ್ಬ ಅಂಗಡಿ ಇದೆ, ಮನೆ ಇದೆ, ಆ ಮನೆಯನ್ನ ಮಾರಿ ನಿಮ್ಮ ಸಾಲವನ್ನ ತೀರಿಸ್ತೀವಿ ಅಂತ ಹೇಳ್ಬಿಟ್ಟು ಅವರು ಟಾರ್ಗೆಟ್ ಏನಿದ್ರು ಅಂಗಡಿಗೆ ಬರ್ತಕ್ಕಂಥ ಕಸ್ಟಮರ್ಗಳು, ಮಹಿಳಾ ಕಸ್ಟಮರ್ಗಳನ್ನ ಪರಿಚಯ ಮಾಡ್ಕೊಂಡು ಅವರಿಂದ ಈಗ ಸಾಕಷ್ಟು ಲಕ್ಷಾಂತರ ಹಣವನ್ನ ವಸೂಲಿ ಮಾಡಿ ಮೋಸ ಮಾಡಿರ್ತಕ್ಕಂಥ ಪ್ರಕರಣ ಈಗ ಬೆಳಕಿಗೆ ಬಂದಿರ್ತಕ್ಕಂಥದ್ದು. ನಗರ ಪೊಲೀಸ್ ಠಾಣೆಯಲ್ಲಿ ಇವರ ವಿರುದ್ಧ ಈಗ ಪ್ರಕರಣ ಕೂಡ ದಾಖಲಾಗಿದೆ. ಯಾವಾಗ ಮನೆ ಬಳಿ ಹೋಗಿ ಹಣ ಕೇಳಿದ್ರು ಕೂಡ ಈಗ ಇಲ್ಲ ನಾಳೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸಬೂಬನ ಹೇಳಿ ನಾಪತ್ತೆ ಆಗಿದ್ರು. ಈಗ ಅವರು ಯಾವಾಗ ಅಂಗಡಿಗೆ ಬರ್ತಾರೆ ಆ ಒಂದು ಸಂದರ್ಭದಲ್ಲಿ ಹಣ ಕೊಟ್ಟಂತ ಮಹಿಳೆಯರು ಅವರ ಅಂಗಡಿಗೆ ಹೋಗಿ ಹೇಳಿ ಕೇಳಿದ ಸಂದರ್ಭದಲ್ಲಿ ಅವ್ರು ಕೊಡೋದಿಲ್ಲ ಅಂತ ಹೇಳಿ ಹೇಳಿದ ಸಂದರ್ಭದಲ್ಲಿ ಈಗ ಮಾತಾಗಿ ಅವ್ರನ್ನ ಒಡೆದು ಎಳೆದಾಡಿರ್ತಕ್ಕಂಥ ಘಟನೆ ನಡೆದಿರ್ತಕ್ಕಂಥದ್ದು. ಸಚಿನ್, ಧನ್ಯವಾದ ಸಚಿನ್ ಶೆಟ್ಟಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.